ಚಿತ್ರರಂಗದಲ್ಲಿ ಮೊದಲ ಬಾರಿಗೆ 180 ಜನ ಬಂಡವಾಳ ಹಾಕಿ ನಿರ್ಮಾಣ ಮಾಡಿರುವ ಮಿಸ್ಟರ್ ರಾಣಿ ಕನ್ನಡ ಚಲನಚಿತ್ರವು ಫೆಬ್ರವರಿ 7ರಂದು ರಾಜ್ಯಾದ್ಯಂತ 200 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತಿರುವುದಾಗಿ ಚಿತ್ರದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಮತ್ತು ಅಸೋಸಿಯೇಟ್ ನಿರ್ದೇಶಕ ಸಿದ್ದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಮಿಸ್ಟರ್ ರಾಣಿ ಈ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಮುಖ್ಯ ಭೂಮಿಕೆಯಲ್ಲಿದ್ದೇನೆ. ಸುಮಾರು 11 ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು, ಪ್ರಸ್ತುತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಕನ್ನಡ ಸಿನಿಮಾದಲ್ಲಿ ಮೊಟ್ಟಮೊದಲ ಬಾರಿಗೆ 160 ಜನ ಪ್ರೊಡ್ಯೂಸರ್ಗಳು ಸೇರಿ ಬಂಡವಾಳ ಹೂಡಿದ್ದಾರೆ. ಇದೊಂದು ಕ್ರೌಡ್ ಫೌಂಡೆಡ್ ಸಿನಿಮಾ ಆಗಿದೆ. ನಾಯಕಿಯಾಗಿ ಬಹುಭಾಷಾ ನಟಿ ಪಾರ್ವತಿ ನಾಯರ್ ಅಭಿನಯಿಸಿದ್ದಾರೆ. ಮುಖ್ಯ ಪಾತ್ರಗಳಲ್ಲಿ ಲಕ್ಷ್ಮೀಕಾಂತರ್, ಶ್ರೀವಾಸ್ತವ್, ಮಧುಚಂದ್ರ, ಆನಂದ್, ನೀನಾಸಂ ಅಭಿನಯಿಸಿದ್ದಾರೆ. ಸಿನಿಮಾವನ್ನು ಸುಮಾರು 80 ದಿನಗಳ ಕಾಲ ಕರ್ನಾಟಕದಲ್ಲಿಯೇ ಚಿತ್ರೀಕರಿಸಲಾಗಿದೆ. ಈ ಸಿನಿಮಾವನ್ನು ಮೊದಲೇ 2,000 ಮಂದಿ ವೀಕ್ಷಿಸಿದ್ದು, ಅವರೆಲ್ಲರ ಅಭಿಪ್ರಾಯಗಳನ್ನು ಕಲೆ ಹಾಕಿ ಸಿನಿಮಾವನ್ನು ಮತ್ತಷ್ಟು ವಿಭಿನ್ನ ರೀತಿಯಲ್ಲಿ ಗಟ್ಟಿಗೊಳಿಸಲಾಗಿದೆ ಎಂದರು. ಮಿಸ್ಟರ್ ರಾಣಿ ಚಲನಚಿತ್ರದ ನಿರ್ದೇಶಕರನ್ನು ಮಧುಚಂದ್ರ ಆರ್ ಅವರು ಮಾಡಿದ್ದಾರೆ. ಇದೊಂದು ಕಾಮಿಡಿ ಚಲನಚಿತ್ರವಾಗಿದ್ದು, ಇಡೀ ಕುಟುಂಬ ಸಮೇತ ನೋಡುವ ಚಿತ್ರವಾಗಿದೆ. ಸಂಗೀತ ಸಂಯೋಜನೆ ಹಾಗೂ ಹಿನ್ನೆಲೆ ಸಂಗೀತವನ್ನು ಜೂಡಿ ಸ್ಯಾಂಡಿ ಮತ್ತು ಋತ್ವಿಕ್ ಮುರಳೀಧರ್ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಆಗಿ ರವಿಚಂದ್ರನ್, ಕಲೆ ವಿಭಾಗದಲ್ಲಿ ಉಲ್ಲಾಸ್ ಐದರ್, ಸ್ಮಿತಾ ಕುಲಕರ್ಣಿ, ವಸ್ತ್ರ ವಿನ್ಯಾಸ ಶಿಲ್ಪಾ ಹೆಗ್ಡೆ ಹಾಗೂ ಇನ್ನು ಹಲವಾರು ತಂತ್ರಜ್ಞರು ಸೇರಿ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಬಂದು ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದರು. ಇನ್ನು ಸಿನಿಮಾಕ್ಕೆ UA ಸರ್ಟಿಫಿಕೇಟ್ ಲಭಿಸಿದೆ, ಸ್ವಂತ ಕಥೆಯಾಗಿದೆ ಎಂದು ಹೇಳಿದರು. ತಂತ್ರಜ್ಞ ವರ್ಗದಲ್ಲಿ ಮಧುಚಂದ್ರ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ಬಾಹುಬಲಿ ಸಿನಿಮಾದಲ್ಲಿ ಫಸ್ಟ್ ಅಸಿಸ್ಟೆಂಟ್ ಆಗಿ ಕ್ಯಾಮ್ರಾ ಮಾಡಿದಂತಹ ರವೀಂದ್ರನಾಥ್ ಅವರಿದ್ದಾರೆ. ಮತ್ತೆ ವಿಶ್ವಾಸ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಟ್ರೇಲರ್, ಟೀಸರ್ ಮತ್ತೆ ಹಾಡು, 2 ಹಾಡು ಆಗಲೇ ಬಿಡುಗಡೆ ಆಗಿದೆ. ಆಗುತ್ತೆ ಮಚ ಅಂತ ಒಂದು ಹಾಡು, ಮತ್ತೆ ಬುಡಕ್ಕೆ ಬೆಂಕಿ ಅಂತ. ಇದನ್ನ ನೋಡಿದ್ರೆ ಪ್ರಾಯಶಃ ನೀವು ಗಮನಿಸಿರಬಹುದು, ಈ ಪಾತ್ರ ಸ್ವಲ್ಪ ವಿಶಿಷ್ಟವಾಗಿದೆ. ಒಬ್ಬ ಹುಡುಗ ಹುಡುಗಿಯ ಗೆಟಪ್ ಅನ್ನು ಹಾಕುವಂತಹ ಪಾತ್ರ ಆದ್ರಿಂದ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಅಂಶ ಆಗಿತ್ತು. ಅದಕ್ಕೆ ಇಬ್ರು ಮೇಕಪ್ ನಲ್ಲಿ ಕೆಲಸ ಮಾಡಿದ್ದಾರೆ, ಸುಮಾ ಮತ್ತೆ ಚಂದನ. ಹಾಗೆ ಇದನ್ನು ಬಿಟ್ಟು ಮ್ಯೂಸಿಕ್ ನ ಜೂಡಾ ಸ್ಯಾಂಡಿ ಅವರು ಮಾಡಿದ್ದಾರೆ. ಮತ್ತೆ ಋತ್ವಿಕ್ ಮುರಳೀಧರ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಎಡಿಟಿಂಗ್ ಮಾಡಿರ್ತಕ್ಕಂಥವ್ರು ಮಧು. ಆಮೇಲೆ ವಸ್ತ್ರ ವಿನ್ಯಾಸ ಮಾಡಿದವರು ಶಿಲ್ಪಾ ಹೆಗ್ಡೆ. ಆಮೇಲೆ ಆರ್ಟ್ ಮಾಡಿರುವಂಥವ್ರು ಉಲ್ಲಾಸ್ ಹೈದರ್ ಮತ್ತೆ ಸ್ಮಿತಾ ಕುಲಕರ್ಣಿ. ಇದು ನಮ್ಮ ಕೋರ್ ಟೀಮ್. ನಾವೆಲ್ಲರೂ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಮತ್ತು ಅಸೋಸಿಯೇಟ್ ನಿರ್ದೇಶಕ ಸಿದ್ದು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.